ವೆಲ್ಕಮ್ ಟು ಮೈ ಚಾನಲ್. ಇದೇನಿದು ಬೇರೆ ಪ್ಲೇಸ್ ತೋರಿಸಿದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ? ನಾನಿವತ್ತು ನಿಮಗೆ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೆಲ್ಲ ಹೇಗಿರುತ್ತೆ, ಎಂಜಾಯ್ ಮಾಡಿದ್ವಿ ನಮ್ಮ ಟೀಮ್ ಎಲ್ಲ ಅನ್ನೋದನ್ನು ನಾನು ನಿಮಗೆ ಒಂದು ಸ್ಮಾಲ್ ಝಲಕ್ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೇಗೆ ನಾವು ಎಂಜಾಯ್ ಮಾಡಿದ್ದೀನಿ ಅಂತ ನೋಡಿದ್ರೆಲ್ಲ. ಪಾರ್ಟ್ 2 ಆಗಿದೆ. ಸೊ ಇವಾಗ ಪಾರ್ಟ್ 3 ತೋರಿಸ್ತಾ ಇದ್ದೀನಿ. ಈಗ ನಾವು ಇವತ್ತು ಗೋಲ್ಡನ್ ಬುದ್ಧ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಈ ಥರ ಟ್ರೆಡಿಷ್ನಲಿಗೆ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟ್ಲಲ್ಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಈ ಥರ ಎಲ್ಲ ಬೆಲ್ಗಳಿಟ್ಟಿದ್ರು, ಅದು ಒಂದೆಲ್ಲ ಮಾಡಿಕೊಂಡು ಫೋಟೋ ಎತ್ಕೊಂಡು ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಗೋಲ್ಡನ್ ಟೆಂಪಲ್ ಇನ್ಸೈಡ್ ಇದೆ. ಸುತ್ತಲೂ ಹೇಗೆ ಕವರ್ ಮಾಡಿದ್ದೀನಿ ಕೂಡ ನಾನು ತೋರಿಸ್ಬಿಡ್ತೀನಿ. ಆದರೆ ಫಸ್ಟು ಅಲ್ಲಿ ಹೋಗಿದ ತಕ್ಷಣ ಮೆಡಿಟೇಷನ್ಗೆ ಅಂತಲೇ ಇದು ಮಾಡ್ತಾರೆ. ಮೆಡಿಟೇಷನ್ ಮಾಡಾದಮೇಲೆ ನಾವು ಈ ಥರ ಎಲ್ಲ ಕುತ್ಕೊಂಡು ಮೇಲಿಂದ ಇದು ಬಂದು 5.5 ಟನ್ನಷ್ಟು kg ಇದೆ ಅಂತ ತಿಳಿಸಿದ್ರು. ಅದು ಒಂದೇ ಬುದ್ಧ ಟನ್ ಇದೆ. ಅಷ್ಟು ದೊಡ್ಡದು ಅದು ಬುದ್ಧ. ಅದು ಗೋಲ್ಡನ್ ಬುದ್ಧ ಟೆಂಪಲ್ ಅಂತಲೇ ಹೆಸರುವಾಸಿಯಲ್ಲಿ. ಬ್ಯಾಂಕಾಕ್ ಹೋದವರೆಲ್ಲರೂ ಈ ಬುದ್ಧ ಸ್ಟ್ಯಾಚ್ಯೂನ ನೋಡಿಕೊಂಡೇ ಬರೋದು. ನಾವು ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊಂಡು The third floor museum covers the history of the Golden Buddha image itself. The video presentation and the beginning provides a good brief background on Buddha images in general, as well as the full story of the Sadhguru Maharaj's pose of this particular Buddha image, the Golden Buddha. The exhibit covers how the image was made, as well as the historical location at Wat Phra Myth in 1951. When the Buddha statue was being hoisted into its new home, the ropes broke, dropping the statue. Some of the plaster chipped off, revealing the gold underneath. The local people who were helping to move were very scared. ಸೊ ನಾವು ಎಲ್ಲ ಟ್ರೆಡಿಷ್ನಲ್ ಆಗಿ ಹೋದ್ವಿ. ತುಂಬಾ ಖುಷಿ ಆಯಿತು. ಅದು ಅಲ್ಲಿರೋರೆಲ್ಲ ಈ ಬುದ್ಧಾಗೇನೆ ಪೂಜೆ ಮಾಡೋದು ಫ್ರೆಂಡ್ಸ್. ಹಾಗಾಗಿ ನಾವು ಎಲ್ಲ ಟೆಂಪಲ್ಗೆ ಯಾವ ಥರ ಟ್ರೆಡಿಷ್ನಲ್ ಹೋಗ್ತೀವಿ ಆ ಥರ ಅಲ್ಲಿ ಇವರೆಲ್ಲರೂ ಟ್ರೆಡಿಷ್ನಲ್ಲಾಗಿ ಬರ್ತಾರೆ. ತುಂಬ ಕ್ರಿಯೇಟಿವಿಟಿಯಾಗಿ ಅವರು ಯೂನಿಕ್ಕಾಗಿ ಡಿಸೈನ್ಸ್ಗಳು ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದು ವಿಡಿಯೋ ತೊಗೊಂಡೆ. ಆಮೇಲೆ ನಾವು ಅಲ್ಲೇ ನಿಂತ್ಕೊಂಡು ಸುಮಾರು ಫೋಟೋಸು ವೀಡಿಯೋಸ್ ಎಲ್ಲ ತೊಗೋಬೋದು ಫ್ರೆಂಡ್ಸ್. ಎಲ್ಲ ಒಂದೊಂದು ಪ್ಲೇಸಲ್ಲಿ ನಾವು ಫೋನ್ಸ್ ಎಲ್ಲ ಅಲೋಡ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದೊಂದು ನಾನು ಸ್ಕಿಪ್ ಮಾಡಿರ್ತೀನಿ, ಕ್ಲೀನಾಗಿ ಕಾಣಿಸಿರಲ್ಲ. ಇದು ಔಟ್ಸೈಡ್ ಬಂದಮೇಲೆ ಒಂದು ಫೋಟೋ ತೊಗೊಂಡ್ವಿ. ಇದು ಇನ್ನೆಲ್ಲ ಒಳಗಡೆ ಇನ್ಸೈಡ್ಸ್ ಎಲ್ಲ ತೊಗೊಂಡಿರೋ ಅಂಥ ಫೋಟೋಸು, ನಮ್ಮ ಗ್ರೂಪು ಎಲ್ಲ ಒಂದು ಫೋಟೋ ತೊಗೊಂಡಿದ್ದೀವಿ ಅಲ್ಲಿ ಕೂಡ. ಎಲ್ಲ ನೋಡಿದ್ರಲ್ಲ ಅದೇ ಫೋಟೋಸ್ನ ಇನ್ನೇನೆ ಇದಕ್ಕೆ ಹಾಕಿದ್ದೀನಿ, ಅಲ್ಲಿ ಫೋಟೋ ತೊಗೊಂಡಿರೋ ಅಂಥದ್ದನ್ನ. ಎಷ್ಟು ಚೆನ್ನಾಗಿ ಇದೇ ಬಸ್ಸು ನಮ್ಮದು. ಈ ಬಸ್ಸಲ್ಲೇ ನಾವು ಬ್ಯಾಂಕಾಕೆಲ್ಲ ತಂದಿದ್ದು. ಇದೆಲ್ಲ ಆದಮೇಲೆ ಜಮನ್ ಜ್ಯುವೆಲರಿ ಫ್ಯಾಕ್ಟ್ರಿಗೆ ಹೋದ್ವಿ. ಅಲ್ಲಿ ಹೇಗಿತ್ತು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಅವರು ಒಂದು ಫ್ಯಾಕ್ಟ್ರಿ ಥರ ಮಾಡಿ ನಮಗೆ ಶೋ ಆಗಿ ಅದು ಕೂಡ ಒಂದು ಇಟ್ಟಿದ್ದಾರೆ. ಅಲ್ಲಿ ಕೂಡ ನಾವು ಬೈ ಮಾಡಿದ್ವಿ. ಅವರು ಕೂಡ ಈ ಥರ ಇದು ತೊಗೊಂಡಿರೋದನ್ನೆಲ್ಲ ಅದು ಕೂಡ ಪ್ರೆಸೆಂಟ್ ತೋರಿಸಿದ್ದಾರೆ. ಈ ಥರ ಇರುತ್ತೆ ಎಂಟ್ರೆನ್ಸಲ್ಲಿ. ಈ ಎಂಟ್ರೆನ್ಸ್ ಎಲ್ಲ ಆಮೇಲೆ ನೋಡಿ ಪೂಜೆ ಮಾಡೋ ರಾಜನಿಗೆ ಪೂಜೆ ಈ ಥರನೇ ಎಲ್ಲ ಅರೇಂಜ್ ಮಾಡಿಟ್ಟಿರ್ತಾರೆ. ನಮಗೆ ಟ್ರೈನಲ್ಲೇ ಕರ್ಕೊಂಡು ಹೋಗ್ತಾರೆ ಇನ್ಸೈಡು. ಎಲ್ಲ ಫ್ಲಾಟ್ಸ್ ಕೂಡ ಇರುತ್ತೆ ಅಲ್ಲಿ. ಈ ಥರ ಟ್ರೈನಲ್ಲಿ ನಮ್ಮನ್ನು ನಾವು ಒನ್ ಬೈ ಒನ್ ಆದಮೇಲೆ ಈ ಥರ ಟ್ರೈನಲ್ಲಿ ಮೂವ್ ಆಗುತ್ತೆ. ನಾವು ಹೊರಗಡೆ ಹೋಗುತ್ತೆ. সেখানকার সিকিউরিটি এটা। নেক্সট গাড়িটা আমরা এবার বসবো। দেখো তাহলে
ধারণার পর সব এখান থেকে লাইট পরপর আছে। ಸಿಸ್ಟಮ್ ಮಾಡಿದ್ದಾರೆ. ಎಲ್ಲದರಲ್ಲೂ ಅಷ್ಟೇ কি দেখবো আস্তে আস্তে অন্ধকার নেমে আসলো। দেখো অন্ধকার অন্ধকার ಏನು ಲೈಟ್ಸ್ ಇರಲ್ಲ. ಅಲ್ಲಿರೋಂಥ ಸ್ಟೋನ್ಸ್ಗಳನ್ನೆಲ್ಲ ಎಲ್ಲ ಥರ ಸ್ಟೋನ್ಸ್ಗಳನ್ನು ಅವರು ಹೇಗೆ ಶೋ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಆದರೆ ನಾನು ಇವಾಗ ಮಾತಾಡಲ್ಲ, ಜಸ್ಟ್ ಒಂದೊಂದು ವೀಡಿಯೋಸ್ನ ನೀವೇ
ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮಾಡ್ತಾರೆ ಜೆಮ್ಸ್ನ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಸ್ಟೋನ್ಸ್ ಎಲ್ಲ ಥ್ರೋಟ್ ವರ್ಡ್ಸ್ದು ಕೂಡ ಇಟ್ಟಿದ್ದಾರೆ. ವರ್ಲ್ಡಲ್ಲಿ ಯಾವುದ್ಯಾವುದು ದೇಶದಿದೆಯೋ ಆ ದೇಶದ್ದೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಥರ ಒಂದೊಂದು ದೇಶದ್ದು ಕೂಡ ಅವರು ಈ ಥರ ನೇಮ್ ಹಾಕಿ ಇಟ್ಟಿದ್ದಾರೆ. ಅಲ್ಲಿರೋ ಅಂಥ ಸ್ಟೋನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಅವರು ಈ ಥರ ಶೋಕೇಶಲ್ಲಿ ಇಟ್ಟಿದ್ದಾರೆ. ಎಲ್ಲ ಥರ ಸ್ಟೋನ್ಸ್ ಕೂಡ ನಮಗಲ್ಲಿ ನೋಡ್ಬೋದು ಫ್ರೆಂಡ್ಸ್. ಅವರು ಅಲ್ಲೇ ರೆಡಿ ಮಾಡೋದನ್ನು ಕೂಡ ಅವರು ತೋರಿಸ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅನ್ನೋದು ಕೂಡ. ಯಾವ್ದಾರ ಡಿಸೈನ್ಸ್ ಕೂಡ ಅವರು ಅಲ್ಲೇ ಇದು ಮಾಡಿರ್ತಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನಮ್ಮ ಪಾಡಿಗೆ ನಾವು ವಾಚ್ ಮಾಡ್ಕೊಂಡು ಹೋಗ್ಬೋದು. ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ಮಂತಲ್ಲಿ ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಆ ಮಂತದ್ದು ನಮಗೆ ಸ್ಟೋನ್ ಕೊಡ್ತಾರೆ ಫ್ರೆಂಡ್ಸ್. ಜನವರಿ, ಫೆಬ್ರವರಿ, ಮಾರ್ಚ್ ಈ ಥರ ಸ್ಟೋನ್ಸ್ ಅವರು ನಮ್ಮ ರಾಶಿಗೆ ಬರುತ್ತೆ ಅಂತ ಇದು ಮಾಡ್ತಾರಂತೆ. ಇದೆಲ್ಲ ವೆರೈಟೀಸ್ ಸ್ಟೋನ್ಸ್. ಇದು ಒಂದು ಸ್ಮಾಲ್ ಫೋಟೋಸ್ ಹಾಕಿದ್ದೀನಿ. ಇದು ಕೂಡ ನಮ್ಮ ಇಂಡಿಯನ್ದು ಕೂಡ ಇದೆ ಫ್ರೆಂಡ್ಸ್. ನಮ್ಮ ಇಂಡಿಯಾದಲ್ಲಿ ಇರೋವಂಥ ಸ್ಟೋನ್ಸ್ ಕೂಡ ಅವರು ಅಲ್ಲಿ ಶೋಕೇಶಲ್ಲಿ ಇಟ್ಟಿದ್ದಾರೆ. ಯಾವ್ದಾದ್ರು ಡಿಸೈನ್ಸ್, ಯಾವ್ದಾದ್ರು ವೆರೈಟೀಸ್, ಯಾವ್ದಾದ್ರು ಕಲರ್ಸ್ ಇದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಸ್ ಮಾಡದೆ ಪಾರ್ಟ್ 4ನ ವಾಚ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.